ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಗ್ರೀಡಿ ಆಲ್ಗರಿದಮ್ಸ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಗ್ರೀಡಿ ಆಲ್ಗರಿದಮ್ ಅಂತ ಹೇಳಿದ್ರೆ ಇದೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಕು. ಮೋಸ್ಟ್ ಆಫ್ ದ ಕೋಡಿಂಗ್ ಇಂಟರ್ವ್ಯೂಸಲ್ಲಿ ಯೂಸ್ ಮಾಡ್ತಾರೆ, ಓಕೆನಾ. ಸೊ ಏನಪ್ಪ ಗ್ರೀಡಿ ಆಲ್ಗರಿದಮ್, ಏನದು ಟ್ಯಾಗ್ ಲೈನ್ ಅಂತ ಹೇಳಿದ್ರೆ ಟೇಕ್ ದ ಬೆಸ್ಟ್ ಚಾಯ್ಸ್ನ ಒಂದು ಮೂವ್ ಫಾರ್ವರ್ಡ್, ಓಕೆನಾ. ಸೊ ಗ್ರೀಡಿ ಆಲ್ಗರಿದಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ಮಲ್ಟಿಪಲ್ ಆಪ್ಷನ್ಸ್ ಅವೈಲಬಲ್ ಇದ್ರೆ ವಿ ವಿಲ್ ಪಿಕ್ ದ ಬೆಸ್ಟ್ ಆಪ್ಷನ್ ಅವೈಲಬಲ್ ಆ್ಯಂಡ್ ವಿ ವಿಲ್ ಮೂವ್ ಫಾರ್ವರ್ಡ್ ಆ್ಯಂಡ್ ವಿ ವಿಲ್ ನೆವರ್ ಗೋ ಬ್ಯಾಕ್, ಓಕೆನಾ. ಸೊ ಗ್ರೀಡಿಯಲ್ಲಿ ಬೆಸ್ಟ್ ಆಪ್ಷನ್ ತೊಗೊಂಡ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಬ್ಯಾಕ್ ಟ್ರೆಕ್ಕಿಂಗಲ್ಲೆಲ್ಲ ಆದರೆ ಇನ್ ಕೇಸ್ ಆ ಆಪ್ಷನ್ ವರ್ಕ್ ಆಗಿಲ್ಲ ಅಂದರೆ ಬ್ಯಾಕ್ ಬಂದ್ಬಿಟ್ಟು ಇನ್ನೊಂದು ಆಪ್ಷನ್ ಟ್ರೈ ಮಾಡ್ತೀವಿ. ಬಟ್ ಗ್ರೀಡಿಯಲ್ಲಿ ಆ ಥರ ಅಲ್ಲ, ಬೆಸ್ಟ್ ಆಪ್ಷನ್ ತೊಗೊಂಡ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ, ಓಕೆನಾ. ದಟ್ ಈಸ್ ನಥಿಂಗ್ ಬಟ್ ಗ್ರೀಡಿ ಆಲ್ಗರಿದಮ್. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ ಅಂತ ಹೇಳಿದ್ರೆ, ಇವಾಗ ಇಲ್ಲೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಇದೆ ನೋಡಿ. ಸೊ ಇಮ್ಯಾಜಿನ್ ಯುವರ್ ಅಂಗ್ರಿ, ನಿಮಗೆ ಹಸುವಾಗಿದೆ ಆ್ಯಂಡ್ ನಿಮ್ಮ ಹತ್ರ ಒಂದು 3 ಫ್ರೂಟ್ಸ್ ಇದೆ, ಆ್ಯಪಲ್ಲು, ಮ್ಯಾಂಗೋ ಮತ್ತು ಆರೆಂಜ್. ಅದೆಲ್ಲದಕ್ಕೂ ಒಂದು ವೆಯ್ಟೇಜ್ ಕೊಡ್ತಾ ಇದ್ದೀವಿ. ಆ್ಯಪಲ್ಗೆ 5 ಪಾಯಿಂಟ್ಸು, ಮ್ಯಾಂಗೋಗೆ 10 ಪಾಯಿಂಟ್ಸು ಆ್ಯಂಡ್ ಆರೆಂಜ್ಗೆ 7 ಪಾಯಿಂಟ್ಸ್ ಅಂತ. ಸೊ ನೀವು ಇದನ್ನು ನೋಡಿದ ತಕ್ಷಣ ಗ್ರೀಡಿ ಆಲ್ಗರಿದಮ್ನ ಅಪ್ಲೈ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ಮ್ಯಾಂಗೋಗೆ 10 ಪಾಯಿಂಟ್ಸ್ ಇದೆಯಲ್ಲ, ನಾನು ಆ್ಯಕ್ಚುಲಿ ಬೇರೆದೇನು ಯೋಚನೆ ಮಾಡಲ್ಲ, ಮ್ಯಾಂಗೋಗೆ 10 ಪಾಯಿಂಟ್ಸ್ ಇದೆ, ಸೊ ನನಗೆ ಮ್ಯಾಂಗೋ ತೊಗೊಂಬಿಟ್ಟು ಅದನ್ನು ತಿಂತೀನಿ ನಾನು. ಸೊ ವಿತೌಟ್ ಇಟ್ ವಿಲ್ ಗಿವ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅಷ್ಟೇ. ಸೊ ಗ್ರೀಡಿ ಆಲ್ಗರಿದಮ್ ಅಂತ ಹೇಳಿದ್ರೆ ನಾವು ಫ್ಯೂಚರ್ ಬಗ್ಗೆ ಫ್ಯೂಚರ್ ಪಾಸಿಬಿಲಿಟೀಸ್ ಬಗ್ಗೆ ಎಲ್ಲ ತುಂಬ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಬೆಸ್ಟ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ಗ್ರೀಡಿ ಅಂತ ಹೇಳ್ತೀವಿ, ಓಕೆನಾ. ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ನೋಡೋಣ ಗ್ರೀಡಿ ಆಲ್ಗರಿದಮ್ ಬಗ್ಗೆ. ಸೊ ಇದೊಂದು ಗ್ರೀಡಿ ಆಲ್ಗರಿದಮ್ ಪ್ರೋಗ್ರಾಮು. ಸೊ ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಒಂದು ಕಾಯಿನ್ಸ್ ಇದೆ, 10 ರುಪಿ ಕಾಯಿನು, 5 ರುಪಿ ಕಾಯಿನು, 2 ರುಪಿ ಕಾಯಿನು, ಇದು ಅದನ್ನು ನಾನು ಅರೇಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಒಂದು ಅಮೌಂಟ್ ಇದೆ, ಇಂಟ್ ಅಮೌಂಟ್ ಈಸ್ ಈಕ್ವಲ್ ಟು 28. ಸೊ ಇವಾಗ ಏನಂತ ಹೇಳಿದ್ರೆ, ನಾನು ಈ ಅರೇ ಕಾಯಿನ್ಸ್ ಆಫ್ ಇದ್ರ ಮಧ್ಯೆ ಇಟಿರೇಟ್ ಮಾಡ್ತಾ ಇದ್ದೀನಿ. ಸೊ ಇಟಿರೇಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಸೊ ಈ ಕಾಯಿನ್ಸಲ್ಲಿ ನಾವು ಈ 28 ರೀಚ್ ಮಾಡಬೇಕಂದ್ರೆ ಲೈಕ್ ಫಸ್ಟ್ ನಮ್ದು ಯಾವುದು ಬೆಸ್ಟ್ ಇದೆಯೋ ಅದನ್ನು ತೊಗೊಬೇಕು, ಓಕೆ ಅಲ್ವಾ. ಸೊ ನಮಗೆ ದೊಡ್ಡ ಕಾಯಿನ್ ಯಾವುದಿದೆ, 10. ಸೊ ಅದನ್ನೇ ಫಸ್ಟ್ ತೊಗೊಳುತ್ತೆ. ಸೊ 10 ಹೆಂಗೆ ಅಂತ ಹೇಳಿದ್ರೆ, ಫಾರ್ ಇಂಟ್ ಈಸ್ ಈಕ್ವಲ್ ಟು 10, ಇಲ್ಲಿ 10 ಬರುತ್ತೆ ಫಸ್ಟ್ ಕಾಯಿನ್. ಆಮೇಲೆ ಅಮೌಂಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕಾಯಿನ್, ಅಮೌಂಟ್ ಎಷ್ಟಿದೆ 28 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕಾಯಿನ್, ಇದ್ರ ಒಳಗಡೆ ಬರುತ್ತೆ. ಸೊ ಅದಾದಮೇಲೆ ಇಂಟು ಕೌಂಟ್ ಈಸ್ ಈಕ್ವಲ್ ಟು ಅಮೌಂಟ್ ಡಿವೈಡೆಡ್ ಬೈ ಲಾಗಿನ್. ಸೊ ಅಮೌಂಟ್ ಎಷ್ಟಿದೆ 28 ಇದೆ ಅಲ್ವಾ, 28 ಡಿವೈಡೆಡ್ ಬೈ ಕಾಯಿನ್ ಎಷ್ಟು 10. 28 ಡಿವೈಡ್ ಬೈ 10 ಅಂದರೆ 2 ಬರುತ್ತೆ ನಿಮಗೆ. 10 2 20 ಬರುತ್ತೆ, 8 ರಿಮೈಂಡರ್ ಬರುತ್ತೆ. ಸೊ ಬಟ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಈ ಡಿವೈಡ್ ಬೈ ಬಂದ್ಬಿಟ್ಟು ಕೋಷಂಟ್ನ ಕೊಡುತ್ತೆ, ರಿಮೈಂಡರ್ನ ಕೊಡೋಣ, ಓಕೆನಾ. ಸೊ ಕೌಂಟ್ ಬಂದ್ಬಿಟ್ಟು ನಿಮಗೆ 2 ಕೊಡುತ್ತೆ. ಸೊ ಆಫ್ಟರ್ ದಟ್ ಏನಾಯಿತು, ನೆಕ್ಸ್ಟು ಅದನ್ನೇ ಕಾಯಿನ್ ಮತ್ತು ಕೌಂಟ್ನ ಪ್ರಿಂಟ್ ಮಾಡ್ತೀಯಾ. ಅಮೌಂಟ್ ಎಷ್ಟಿದೆ 28 ಮಾಡ್ಯುಲಸ್ ಆಫ್ 10 ಅಂತ ಹೇಳಿದ್ರೆ ರಿಮೈಂಡರ್ ಕೊಡುತ್ತೆ ಎಷ್ಟು, 28 ಡಿವೈಡ್ ಬೈ 10, ಲೈಕ್ 10 2 20 ಆಗುತ್ತೆ, 8 ರಿಮೈಂಡರ್. ಸೊ ಆ 8 ರಿಮೈಂಡರ್ನ ನಾನು ಅಮೌಂಟು ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು 5 ಕಾಯಿನ್ ಬರುತ್ತೆ, ಸೇಮ್ ಅದೇ ಥರ 5 ಕಾಯಿನ್ ಎಲ್ಲ ಇದಾಗ್ಬಿಟ್ಟು ಇಲ್ಲಿ 2 ಇರೋದೇನಾಗುತ್ತೆ 1 ಆಗುತ್ತೆ. ಯಾಕಂತ ಹೇಳಿದ್ರೆ ಅಮೌಂಟ್ ಇವಾಗ 8 ಇದೆ, 8 ಡಿವೈಡೆಡ್ ಬೈ 5 1 5 ಅಲ್ವಾ, 3 ರಿಮೈಂಡರ್ ಆಗುತ್ತೆ. ಸೊ ಇಲ್ಲಿ 1 ಬರುತ್ತೆ. ಸೊ ಇಲ್ಲಿ 1 ಬರುತ್ತೆ. ನೆಕ್ಸ್ಟು ಕಾಯಿನ್ ಮತ್ತು ಕೌಂಟ್ ಪ್ರಿಂಟ್ ಆಗುತ್ತೆ. ಸೊ ಅಮೌಂಟ್ ಮಾಡ್ಯುಲಸ್ 8 ಅಂತ ಹೇಳಿದ್ರೆ ಅಮೌಂಟ್ ಎಷ್ಟಿದೆ 8 ಇದೆ, 8 ಕಾಯಿನು, ಅಮೌಂಟ್ ಇವಾಗ 8 ಇದೆ ಡಿವೈಡೆಡ್ ಬೈ ಕಾಯಿನು 5 ಇದೆ, ಓಕೆನಾ. 5 ಅಂದರೆ 5 1 5. ಸೊ 8 ಅಂದರೆ ಇನ್ನು 3 ರಿಮೈಂಡರ್ ಇರುತ್ತೆ, ಆ 3ನ ಇರುತ್ತೆ. ಸೊ ಅದೇ ಥರ ಇದು ಫುಲ್ಲು ರನ್ ಆಗುತ್ತೆ, ಓಕೆನಾ. ಸೊ ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಅರ್ಥ ಆಗಬೇಕಾಯ್ತು. ಇವಾಗ ನಾನು 28 ಅಮೌಂಟ್ನ ರೀಚ್ ಆಗಬೇಕಂತ ಹೇಳಿದ್ರೆ 10 ಕಾಯಿನ್ನ 2 ಟೈಮ್ಸ್ ಹಾಕೊಬೇಕು, ಅಂದರೆ 10 2 20 ಆಗುತ್ತೆ, 5 1 5, 20 + 5 25, ಆಮೇಲೆ 2 1 2, ಲೈಕ್ 25 + 2 27, ಆಮೇಲೆ ಇದು 28. ಸೊ ಅದೇ ಔಟ್ಪುಟ್ಟು ನಿಮ್ಗೆ ಇಲ್ಲಿ ಬಂದಿದೆ, ನಾನು ಇಲ್ಲಿ ನೋಡ್ತಿರ್ಬೋದು 8 ಇಲ್ಲಿ 2 1 ಎಲ್ಲ ಬಂದಿದೆಯಲ್ಲ, ಇಲ್ಲೇ ನೋಡಿ 2 1 ಎಲ್ಲ ಬಂದಿದೆ. ಮತ್ತು ಕಾಯಿನು 10 5 2 1 ಇದೆ. ಸೊ ಇದು 2 1 ಅದೆಲ್ಲ ಅಕರೆನ್ಸಸ್, ಓಕೆನಾ. ಸೊ ಇದು ಗ್ರೀಡಿ ಆಲ್ಗರಿದಮ್. ಅಂದರೆ ನಾನು ಈ ನಂಬರ್ನ 28 ಟೀಚ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಬೆಸ್ಟ್ ಆಪ್ಷನ್ ಏನಿದೆ 10 ಇದೆ, ಸೊ ಅದನ್ನು 10 ತೊಗೊಂಬಿಟ್ಟು ಇದು ಮಾಡ್ತಾ ಇದ್ದೀನಿ. ಸೊ ನಾನು ಬೇರೆ ಯಾವುದೋ ಆಪ್ಷನ್ನು ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡಲ್ಲ. ಸೊ ಇದನ್ನು ಸೊ ಅಟ್ ಎವ್ರಿ ಸ್ಟೆಪ್ ನಾವೇನು ಮಾಡ್ತೀವಿ, ಯಾವುದು ಬಿಗ್ಗರ್ ಕಾಯಿನ್ ಇದೆಯೋ ಅದನ್ನು ತೊಗೊಳ್ತಾ ಇದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಗ್ರೀಡಿ ಅಂತ. ಸೊ ಇವಾಗ ಗ್ರೀಡಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಲೈಕ್ ಆ್ಯಕ್ಟಿವಿಟಿ ಸೆಲೆಕ್ಷನ್, ಫ್ರ್ಯಾಕ್ಷನಲ್, ಸ್ನ್ಯಾಪ್ ಕ್ಯಾಕ್, ಜಾಬ್ ಶೆಡ್ಯೂಲಿಂಗ್, ಮಿನಿಮಮ್ ನಂಬರ್ ಆಫ್ ಕಾಯಿನ್ಸ್, ಮೀಟಿಂಗ್ ಗ್ರೂಪ್ ಪ್ರಾಬ್ಲಮ್ಸ್, ಇದರಲ್ಲೆಲ್ಲ ಕೂಡ ನಾವು ಗ್ರೀಡಿ ಆಲ್ಗರಿದಮ್ನ ಯೂಸ್ ಮಾಡ್ತೀವಿ. ಸೊ ಗ್ರೀಡಿ ಅಂತ ಹೇಳಿದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಗ್ರೀಡಿ ಆಲ್ಗರಿದಮ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ತೀವಿ, ಓಕೆನಾ. ಸೊ ದಟ್
ಅದು ಮುಂದೆ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಕೊಡುತ್ತೆ ಅಂತ. ಲೈಕ್ ಅದರಲ್ಲಿ ನಾವು ಒಂದ್ಸಲ ಬೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಮುಂದೆ ಹೋಗ್ಬಿಟ್ಟು ನಾವು ಮತ್ತೆ ಹಿಂದೆ ಬರಲ್ಲ. ಸೊ ಅದನ್ನೇ ನಾವು ಇದು ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಗ್ರೀಡಿ ಆಲ್ಗಾರಿದಮ್. ಸೊ ಅರ್ಥ ಆಯ್ತು ಅಂತ ತಿಳ್ಕೊಡ್ತೀನಿ ಗ್ರೀಡಿ ಆಲ್ಗಾರಿದಮ್ ಅಂತ ಅಂದ್ರೆ ಏನು ಅಂತ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.